ದರ್ಶನ್ ಕೇಸಿಗೆ ಸಂಬಂಧಿಸಿದಂತೆ ಚಿತ್ರರಂಗದ ಬಹುತೇಕ ಪ್ರಮುಖರು ಮಾತನಾಡ್ತಾ ಇದ್ದಾರೆ. ಈಗ 2021ರಲ್ಲಿ ಏಕಾಂಗಿಯಾಗಿ ನಟ ದರ್ಶನ್ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ ಅಂತ ಇಂದ್ರಜಿತ್ ಲಂಕೇಶ್ ಹೇಳ್ಕೊಂಡಿದ್ದೆ. ಆಗಲೇ ಏನಾದರೂ ಸುಧಾರಣೆ ಆಗಿದ್ದಿದ್ರೆ ಈ ರೀತಿಯ ಅನಾಹುತ ಆಗ್ತಾ ಇರಲಿಲ್ಲ. ಈ ಘಟನೆ ನಡೆಯೋದಕ್ಕೆ ಸಾಮಾಜಿಕ ಜಾಲತಾಣವೇ ಕಾರಣ. ಅಶ್ಲೀಲವಾದ ಮೆಸೇಜ್ ಹಾಕದೇ ಇದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಅಂತ ರೇಣುಕಾ ಹತ್ಯೆ ಬಗ್ಗೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಮಾತನಾಡಿದ್ದಾರೆ. ಇನ್ನು ರೇಣುಕಾ ಸ್ವಾಮಿ ಧರ್ಮಪತ್ನಿಗೆ ನ್ಯಾಯ ಕೊಡಿಸಬೇಕು, ನಾನು ವೈಯಕ್ತಿಕವಾಗಿ ನೆರವು ಕೊಡ್ತಾ ಇದ್ದೀನಿ ಅಂತ ಇಂದ್ರಜಿತ್ ಲಂಕೇಶ್ ಹೇಳ್ಕೊಂಡಿದ್ದಾರೆ. ಹುಬ್ಳಿಯಲ್ಲಿ ಮಾತಾಡಿದ್ದೀನಿ. ನಾನೇ ಮೊದಲಾಗಿ ಬಾರಿ ನಾನೇ ಅದನ್ನು ಮಾತಾಡಿದ್ದು. ನಿಮಗೆಲ್ಲ ಗೊತ್ತಿದೆ. 2021ರಲ್ಲಿ ಮಾತಾಡಿದ್ದೆ ಮತ್ತು ಈಗಲೂ ಅಷ್ಟೇ ಶಿವಮೊಗ್ಗನಲ್ಲಿ ಹುಬ್ಳಿನಲ್ಲಿ ಆಗಿದೆ ಆಗಲೇ. ನನಗೇನಂತಂದರೆ ಮತ್ತೆ ಹೇಳಬೇಕು ಅಂದರೆ ನಿಮಗೋಸ್ಕರ ಮಂಡ್ಯ ಜಿಲ್ಲೆಯವ್ರಿಗೆ ರೇಣುಕಾ ಸ್ವಾಮಿಯವರ ಹೆಂಡತಿ ಧರ್ಮಪತ್ನಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಯಾಕೆ ಅಂದರೆ 3 ತಿಂಗಳ ಗರ್ಭಿಣಿ ಅಯ್ಯಮ್ಮ. ಯಾವುದೇ ಕಾರಣಕ್ಕೂ ಅವಳು ವಿಧವೆ ಆಗೋಂಥ ಒಂದು ಮನಸ್ಸಿನಲ್ಲೂ ಅವಳು ಕಂಡಿರಲಿಲ್ಲ. ಅವಳು ವಿಧವೆ ಆಗಿದ್ದಾರೆ. ಪಾಪ ಆ ಮಗುಗೆ, ಇನ್ನೂ ಹುಟ್ಟಿಲ್ದ ಮಗುಗೆ ಒಂದು ಭವಿಷ್ಯ ಇಲ್ಲದೆ ಇರೋಂಗೆ ಆಗಿದೆ. ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಗಂಗಾಧರ್ ಮೂರ್ತಿ ಅವರು ಒಂದು ವರದಿಗಾರರಾಗಿದ್ದರು. ಇಲ್ಲೇ ಹಲವಾರು ರಾಜಕೀಯ ಕಾರಣಗಳಿಂದ ತೀರೋದ್ರು. ಆಗ ನಮ್ಮ ತಂದೆ ಸ್ವತಃ ಅವ್ರ ಕೈಯಿಂದ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಇಡೀ ಕರ್ನಾಟಕದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಅದು ಲಕ್ಷಾಂತರ ರೂಪಾಯಿ ಆಯಿತು. ಆವಾಗಲೇ 80ರ ದಶಕದಲ್ಲಿ ಅವ್ರಿಗೆ ಅವರ ಸಂಸಾರಕ್ಕೆ ಒಂದು ಒಳ್ಳೆ ಆರ್ಥಿಕವಾಗಿ ಅಟ್ಲೀಸ್ಟ್ ಒಂದು ಹೆಲ್ಪ್ ಆಗಲಿ, ಅವ್ರ ಭವಿಷ್ಯ ಕಟ್ಕೊಳ್ಳಿ ಅಂತ ಮಾಡಿಕೊಟ್ರು. ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಇಡೀ ಕರ್ನಾಟಕಕ್ಕೆ, ಆ ರೇಣುಕಾ ಸ್ವಾಮಿಯವರ ಧರ್ಮಪತ್ನಿಗೆ ಬರೀ ನ್ಯಾಯ ಕೊಡಿಸೋದು ಅಷ್ಟೇ ಅಲ್ಲ, ಒಂದು ಆರ್ಥಿಕವಾಗೂ ಅವ್ರಿಗೆ ಸಹಾಯ ಮಾಡಬೇಕು. ನಾನು ವೈಯಕ್ತಿಕವಾಗಿ ನನ್ನ ಕೈಯಿಂದ ಒಬ್ಬ ಪತ್ರಕರ್ತನಾಗಿ ಒಂದು 20,000 ರೂಪಾಯಿ ಕೊಡ್ತಾಯಿದ್ದೀನಿ. ಅದ್ರ ಜೊತೆಗೆ ಯಾರು ಮುಂದೆ ಬಂದು ಆ ಎಮ್ಮಂಗೆ ಪಾಪ ಆ ಮಗುಗೆ ಇನ್ನೂ ಭವಿಷ್ಯ ಇಲ್ವೋ ಆ ಭವಿಷ್ಯ ಕಟ್ಕೊಡೋಣ ಅಂತ ಕೇಳ್ಕೊತೀನಿ. ಅದು ಬಿಟ್ಟು ಬೇರೆ ಎಲ್ಲ ನಾನು ಆಗಲೇ ಇವಾಗ ಉತ್ತರ ನೀಡಿದ್ದೀನಿ. ನಾನು ಅದ್ರ ಬಗ್ಗೆ ಯಾರು ಮಾಡಿದಾರೋ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದನ್ನು ನಾನು ಈ ಹಂತದಲ್ಲಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಾನು ಈ ಹಿಂದೆಯೇ ನಿಮಗೆ ಹೇಳಿದ್ದೆ, 2021ರಲ್ಲಿ ನನ್ನ ಮಾತು ಕೇಳಿದಿದ್ದರೆ ಅವರು ಒಳ್ಳೆಯದಕ್ಕೋಸ್ಕರ ನಾನು ಹೇಳಿದೆ ಹೊರತು, ನಾನು ಮುಂಚೆ ಹೇಳಿದ್ದೀನಿ, ಒಂದು ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ. ಇನ್ಫ್ಯಾಕ್ಟ್ ನಾನು 2 ಸಿನಿಮಾ ಮಾಡಿದ್ದೀನಿ ಈ ನಾಯಕ ನಟ ಜೊತೆ. 2 ಸಿನಿಮಾ ಮಾಡಿ ಅವ್ರು ಯುವ ಪ್ರತಿಭೆ ಆದಾಗ, ನಾನೊಬ್ಬ ನಿರ್ದೇಶಕನಾಗಲೇ ಎಸ್ಟಾಬ್ಲಿಷ್ ಆದಾಗ 2 ಸಿನಿಮಾ ಮಾಡಿದ್ದೆ. ಅವರು ಒಂದು ಸ್ಕೋಡಾ ಕಾರ್ ತೊಗೊಂಡ್ರು. ಅದಿನ್ನೂ 171 ಅಂತ ಕಾರ್ ನಂಬರ್, ರೆಡ್ ಕಲರ್, ಫಸ್ಟ್ ಕಾರ್ ಅವ್ರು ತೊಗೊಂಡಿದ್ದು ದರ್ಶನ್. ಆ ಕಾರು ನಾನು ಲಂಕೇಶ್ ಪತ್ರಿಕೆ ಸಿನಿಮಾ ಮೂಲಕ ಅಡ್ವಾನ್ಸ್ ಕೊಟ್ಟಾಗ ಆ ಕಾರ್ ತೊಗೊಂಡಿದ್ದು. ಸೊ ಈ ರೀತಿಯಲ್ಲೇ ಅವರು ಬೆಳೆದಿದ್ದು ಬಂದ ದಾರಿ ತುಂಬ ಕಷ್ಟದ ದಿನಗಳು. ಆದರೆ ಇವತ್ತು ಈ ಥರ ಒಂದು ಪರಿಸ್ಥಿತಿ ಆಗಬಾರ್ದಾಗಿತ್ತು. ಅದು ನಾನು 2021ರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಧ್ವನಿ ಎತ್ತಿದಾಗ ನೀವೆಲ್ಲ ಪತ್ರಕರ್ತರು ನನಗೆ ಬೆಂಬಲ ನೀಡಿದ್ರಿ, ಬೆಂತಟ್ಟಿದ್ರಿ. ಅವತ್ತೇನಾರ ಇವತ್ತು ಅದಕ್ಕಾಗಿ ಇದರಲ್ಲಿ ಒಂದು ಏನು ಅಂತ ಹೇಳಿದರೆ, ಯಾರೂ ಇದರಲ್ಲಿ ರಾಜಕೀಯ ಮಾಡಬಾರ್ದು. ಅನೇಕ ಜನ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಇದು ಈ ಘಟನೆ ನಡೀಬಾರ್ದಾಗಿತ್ತು, ನಡೆದು ಹೋಗಿದೆ. ಆದರೆ ರಾಜಕೀಯ ಮಾಡ್ತಕ್ಕಂಥದ್ದು ಸಲ್ಲದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಯಾಕೆಂದರೆ ನಾವು ಎಲ್ಲದಕ್ಕೂ ರಾಜಕೀಯದ ದೃಷ್ಟಿಕೋನದಿಂದ ನೋಡಬಾರ್ದು. ಕಾನೂನಿದೆ, ಕಾನೂನು ಕ್ರಮ ತಗೊಳ್ಳುತ್ತೆ. ಹಾಗಾಗಿ ನನ್ನ ಮನವಿ, ಇದಕ್ಕೆ ಯಾವುದೇ ರಾಜಕೀಯ ಬಣ್ಣ ಮಾಡೋದು ಸರಿ ಇರೋದಿಲ್ಲ. ಸರ್, ಕುಟುಂಬಸ್ಥರು ಮೊದಲು CBI ಎನ್ಕ್ವೈರಿಗೆ ಆಗ್ರಹಪಡಿಸಿದ್ದಾರೆ. ಅಗತ್ಯ ಇಲ್ಲ. ನಾವು ಈಗಾಗಲೇ ಅವರು ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ. ವಿದಿನ್ 24-48 ಅವರ್ಸಲ್ಲಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ತನಿಖೆ ಇನ್ನೂ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅದು ನಮ್ಮ ಪೊಲೀಸ್ನವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾವುದೇ ಒತ್ತಡಕ್ಕೆ ಒಳಗಾಗದೆ ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ CBI ಕೊಡ್ತಕ್ಕಂಥ ಅಗತ್ಯ ಏನಿಲ್ಲ.
ಹಾಂ, ಯಾರಿಗೆ ಒತ್ತಡ ತಂದರು? ಅಂಥದ್ದು ಯಾವುದೂ ನಡೆದಿಲ್ಲ. ಯಾವ ಮಿನಿಸ್ಟ್ರು ಇದರಲ್ಲಿ ಭಾಗಿಗಳಾಗಿಲ್ಲ. ಯಾರೂ ಕೂಡ ಒತ್ತಡ ತರೋದಕ್ಕೆ ಹೇಳಿಕೆಗಳು ಕೊಟ್ಕೊಂಡಿರ್ಬೋದು, ಆದರೆ ಯಾರೂ ಒತ್ತಡ ತರೋದಕ್ಕೆ ನಾವ್ಯಾರೂ ಒತ್ತಡಕ್ಕೆ ಮಣಿಯೋದಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.